ಆಗಿನ ಅಖಂಡ ಭಾರತದ ಚಿತ್ತಗಾಂಗ್ನಲ್ಲಿ ಶಾಲೆಯ ಶಿಕ್ಷಕರಾಗಿದ್ದ ಸೂರ್ಯ ಸೇನ್ ಅವರನ್ನು ಮಾಸ್ಟರ್ ಡಾ ಅಂತ ಕರೆಯಲಾಗ್ತಾ ಇತ್ತು. ಡಾ ಎಂಬುದು ಬಂಗಾಳಿ ಭಾಷೆಯಲ್ಲಿ ಗೌರವಾರ್ಥ ಪ್ರತ್ಯಯವಾಗಿದೆ. ಅವರು 1926ರಲ್ಲಿ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿ 2 ವರ್ಷಗಳ ಕಾಲ ಜೈಲುವಾಸ ಅನುಭವಿಸಿದ್ದರು. ಜೈಲಿನಿಂದ ಬಿಡುಗಡೆಯಾದ ನಂತರ ಸೂರ್ಯ ಸೇನ್ ಭಾರತೀಯ ರಿಪಬ್ಲಿಕನ್ ಆರ್ಮಿಯ ಚಿತ್ತಗಾಂಗ್ ಶಾಖೆಯನ್ನು ಸಂಘಟಿಸಿದರು. 1930ರಲ್ಲಿ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳನ್ನು ಕದಿಯಲು ಯೋಜಿಸಿದ್ದಂತಹ ಪ್ರಸಿದ್ಧ ಚಿತ್ತಗಾಂಗ್ ಶಸ್ತ್ರಾಸ್ತ್ರಗಳ ದಾಳಿಯ ಮಾಸ್ಟರ್ ಮೈಂಡ್ ಅವರಾಗಿದ್ದರು. ಆ ಸಂದರ್ಭದಲ್ಲಿ ಹತ್ತಿರದ ಅರಣ್ಯ ಮತ್ತು ಹಳ್ಳಿಗಳಲ್ಲಿ ಅಡಗಿಕೊಂಡಿದ್ದ ಕ್ರಾಂತಿಕಾರಿಗಳನ್ನು ಬ್ರಿಟಿಷ್ ಸೈನ್ಯ ಹುಡುಕಿತ್ತು. ಅನೇಕ ಕ್ರಾಂತಿಕಾರಿಗಳು ಸಿಕ್ಕಿಬಿದ್ದರು ಮತ್ತು ಕೊಲ್ಲಲ್ಪಟ್ಟರು. ಮಾಸ್ಟರ್ ಡಾ ಮತ್ತು ಇತರ ಹೋರಾಟಗಾರರು ಸರ್ಕಾರಿ ಸ್ವಾಮ್ಯದ ಆಸ್ತಿಗಳ ಮೇಲೆ ತಮ್ಮ ದಾಳಿಯನ್ನು ಮುಂದುವರೆಸಿದರು. ದುರದೃಷ್ಟವಶಾತ್ ಅವರು 1933ರಲ್ಲಿ ಸಿಕ್ಕಿಬಿದ್ದರು ಮತ್ತು ಅವರಿಗೆ ಮರಣದಂಡನೆ ವಿಧಿಸಲಾಯಿತು. ಹುತಾತ್ಮರಾದ ಅವರು ಅನ್ಯಾಯದ ವಿರುದ್ಧ ಹೋರಾಡಲು ಆಗಿನ ಯುವಕರಿಗೆ ಪ್ರೇರಕ ಶಕ್ತಿಯಾಗಿದ್ದರು.